19ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಿಕೊಳ್ಳುವಂತ ಒಂದು ಸಮಯವಾಗಿರುತ್ತದೆ. ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವಂತ ಸಮಯ. ಈ ಜ್ಞಾನೋಕ್ತಿಯಲ್ಲಿ 19ನೇ ಅಧ್ಯಾಯ 1ನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳುವಂತ ಸಮಯ. ಈ ಒಂದು 1ನೇ ವಚನದಲ್ಲಿ ಕಪಟವಾಗಿ ಮಾತಾಡುವ ಮೂಢನಿಗಿಂತಲೂ ನಿರ್ದೋಷಿಯಾಗಿ ನಡೆಯುವ ದರಿದ್ರನೇ ಶ್ರೇಷ್ಠ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಮೂಢನ ಒಂದು ಆಲೋಚನೆಗಳು, ಅವನ ಒಂದು ಯೋಜನೆಗಳು ಹೇಗಿರ್ತವೆ ಎಂಬುದಾಗಿ ಕೆಲವು ಪಾಯಿಂಟ್ಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೇನೆ. ನಾವು ನೋಡ್ತಾ ಇದ್ದೀವಿ, ಆ ಮೂರ್ಖನ ಮೂಢತನದ ಆಲೋಚನೆ ಉಳ್ಳವನು ಹೇಗಿರ್ತಾನಂತಂದ್ರೆ, ಅವನು ಬಲಗೈ ಎತ್ತಿ ಸುಳಾಣಿ ಇಡುತ್ತಾನೆ. ಆಗಿರುವ ಅನ್ಯ ಜನಗಳ ಕೈಯಿಂದ ನನ್ನನ್ನು ಬಿಡಿಸಿ ಕಾಪಾಡಿರಿ ಎಂಬುದಾಗಿ ಕೀರ್ತನೆ 144 11ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಕಪಟವಾಗಿ ಮಾತಾಡುವಂತ ಮನುಷ್ಯರ ಗುಣಲಕ್ಷಣಗಳು ಅನೇಕ ಇವೆ. ಈ ವ್ಯಕ್ತಿ ವಿಷಯದಲ್ಲಿ ನಾವು ನೋಡುವಾಗೆ ಕಪಟವಾಗಿ ಯಾರ್ಯಾರ ಮಾತಾಡಿದರು ಎಂಬುದಾಗಿ ಸತ್ಯವೇದದಲ್ಲಿ ಕೆಲವು ಉದಾಹರಣೆಗಳು ನಮ್ಮಲ್ಲಿ ಸಿಗುತ್ತಿರ್ತವೆ. ಮುಖ್ಯವಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನದಲ್ಲಿ ಒಬ್ಬ ದುಷ್ಕರ್ಮಿಯಾದ ಕಳ್ಳನು ಆ ಶಿಲುಬೆ ಮೇಲೆ ಸಾಯುವಂತ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅವನ ಬಾಯಿಯಲ್ಲಿ ಕೆಲವು ಕಪಟವಾದ ಮಾತುಗಳನ್ನು ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಒಂದು ಅಶಬ್ದವಾದ ಸ್ವರದಿಂದ, ಅಶಬ್ದವಾದ ಆಲೋಚನೆಗಳಿಂದ ಸ್ವಾಮಿಯವರಿಗೆ ಈಗ ಎದುರು ಮಾತಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವನು ಯಾವ ಸ್ಥಿತಿಯಲ್ಲಿ ಅದನ್ನ ಈಗ ತಾನು ಯಾವ ಗತಿಗೆ ಸೇರುತ್ತಾನೆಂಬುದಾಗಿ ಅರಿವಿಲ್ಲದೆ, ತನ್ನ ಸ್ಥಿತಿಗತಿಯನ್ನು ಆಲೋಚನೆ ಮಾಡಿಕೊಳ್ಳದೆ ಯಾವ ರೀತಿ ಮಾತಾಡ್ತಾನಂತಂದ್ರೆ, ನೀನು ಮನುಷ್ಯ ಕುಮಾರನಾದ್ರೆ, ನೀನು ದೇವರಾಗಿದ್ರೆ, ನೀನು ರಕ್ಷಕನಾಗಿದ್ರೆ ನಮ್ಮನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೆಲವು ಮಾತುಗಳನ್ನು ಮಾತಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಮೂಢನಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಬುದ್ಧಿ ಇಲ್ಲದೆ ಈ ರೀತಿಯಾಗಿ ಮಾತಾಡುವಾಗ ಅಲ್ಲಿ ಸ್ವಾಮಿಯವರಿಗೆ ಅಂತ ನೋವಿನಲ್ಲಿ, ಅಂತ ಸಂಕಟದಲ್ಲಿ ಇದ್ದಂಥ ಸ್ವಾಮಿಯವರಿಗೆ ಮತ್ತಷ್ಟು ಚುಚ್ಚುವಂತ ಮಾತುಗಳನ್ನು ಆ ವ್ಯಕ್ತಿ ಮಾತಾಡಿದನೆಂಬುದಾಗಿ ನೋಡ್ತಾ ಇದ್ದೀವಿ. ಇನ್ನು ಕೆಲವು ವ್ಯಕ್ತಿಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತಾ ಇದೀವಿ. ಈಗ 2ನೇ ವಚನ ನಾವು ನೋಡುವಾಗ, ತಿಳುವಳಿಕೆ ಇಲ್ಲದೆ ಕೋರುವುದು ಅಯುಕ್ತ, ದುಡುಕುವ ಕಾಲು ದಾರಿ ತಪ್ಪುವುದು ಎಂಬುದಾಗಿ. 3ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳುವಾಗ, ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುರಿಯುವನು ಎಂಬುದಾಗಿ. ನಾವು ಸತ್ಯವೇದದಲ್ಲಿ ಪ್ರಪ್ರಥಮವಾಗಿ ಆದಾಮ ಅವಳರಲ್ಲಿ ಹುಟ್ಟಿದಂತ ಚೊಚ್ಚಲ ಮಗನಾಗಿರುವಂತ ಕಾಯಿನನ್ನು ದೇವರ ಮೇಲೆ ಸಿಟ್ಟುಗೊಳ್ಳುವುದು, ಕೋಪಗೊಳ್ಳುವುದನ್ನು ನಾವು ನೋಡ್ತಾ ಇದೀವಿ. ತನ್ನ ತಮ್ಮನು ದೇವರಿಗೆ ಇಷ್ಟವಾಗಿ ನಡ್ಕೊಂಡಿದ್ದು ಅವನಿಗೆ ಇಷ್ಟವಾಗಲಿಲ್ಲ ಕಾರಣಕ್ಕಾಗಿ ತನ್ನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎಂಬುದಾಗಿ ತಿಳ್ಕೊಂಡು ತನ್ನ ಮುಖವನ್ನು ಕೋಪವುಳ್ಳವನಾಗಿ ಮಾಡಿಕೊಂಡು ಅಲ್ಲಿ ತನ್ನನ್ನು ತಾನು ಮೂಢತನಕ್ಕೆ ಒಪ್ಪಿಸಿಕೊಟ್ಟು ಅವನು ತನ್ನ
ತಮ್ಮನನ್ನು ಕೊಲ್ಲುವ ಮಟ್ಟಿಗೆ ಆ ತನ್ನ ಮೂಢತನವನ್ನು ಹಬ್ಬಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದೀವಿ. ದೇವರು ಬಂದು ಅವನಿಗೆ, ಯಾಕೆ ನಿನ್ನ ಮಖವು ಕಳೆಗೊಂದಿತು, ಒಳ್ಳೆ ಕಾರ್ಯವನ್ನು ನೀನು ಮಾಡಬಹುದಲ್ಲ ಅಂತ ಅಂದ್ರೂ ಕೂಡ, ಎಷ್ಟು ಬುದ್ಧಿವಾದ, ಎಷ್ಟು ವಿವೇಕವನ್ನು ದೇವರು ಹೇಳಿದ್ರು ಕೂಡ ಆ ಕಾಯಿನನಿಗೆ ಆ ಗ್ರಹಿಕೆ ಬರಲಿಲ್ಲ. ಕೊನೆಗೆ ತಮ್ಮನ ರಕ್ತವನ್ನು ಭೂಮಿಗೆ ಸುರಿಸುವ ತನಕನು ಅವನ ಮೂಢತನ ಮುಂದುವರಿಯಿತು. ಈ ರೀತಿಯಾಗಿ ನಮ್ಮಲ್ಲಿ ಕೂಡ ಕೆಲವು ತಿಳುವಳಿಕೆ ಇಲ್ಲದೆ ಮಾತಾಡುವಂಥದ್ದು ಮತ್ತು ಬುದ್ಧಿ ಇಲ್ಲದೆ ಮಾತಾಡುವಂತ ಆಲೋಚನೆಗಳು ಅನೇಕ ಸರಿ ಬಂದೋಗಿರ್ತವು. ಇಲ್ಲಿ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡನು ಎಂಬುದಾಗಿ ನೋಡ್ತದೆ. ಕಾಯಿನನಿಗೆ ನಿನ್ನ ಈ ಭೂಮಿಯನ್ನು ಬಿಟ್ಟು ಹೋಗುವಂತ ಸಮಯ ಬಂತು ಎಂಬುದಾಗಿ ದೇವರು ಹೇಳಿದಾಗ ಅವನು ಕೊನೆಗೆ ಕೆಲವು ಪಶ್ಚಾತ್ತಾಪದ ಒಂದು ಮಾತುಗಳನ್ನು ಆಡುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ದೇವರ ಮೇಲೆ ಗುಣಗುಟ್ಟುವಂಥದ್ದು, ದೇವರು ನನಗೆ ನಾವು ಮಾಡಿದಂತ ತಪ್ಪು ಅರಿವಿಲ್ಲದಂತೆ, ನಾವು ಮಾಡಿದಂತ ಅಪರಾಧದ ವಿಷಯದಲ್ಲಿ ನಮಗೆ ಜ್ಞಾನ ಇಲ್ಲದಂತೆ, ನಮ್ಮ ಪಾಪಕ್ಕೆ ಸರಿಯಾಗಿ ನಮಗೆ ಶಿಕ್ಷೆ ಆಗಿರ್ತೈತಿ, ಅದನ್ನ ನಾವು ಅರ್ಥ ಮಾಡಿಕೊಂಡಿರಲ್ಲ. ದೇವರೇ ಮಾಡಿದ್ರು ಎಂಬುದಾಗಿ ಅನೇಕ ಸರಿ ನಾವು ಗುಣಗುಟ್ಟುವಂಥದ್ದು ಸಾಧ್ಯವಾಗಿರ್ತೈತಿ. ಈ ರೀತಿಯಾಗಿ ನಮ್ಮ ಸತ್ಯವೇದದಲ್ಲಿ ಯಾಕೋಬನ ಬರೆದ ಪುಸ್ತಕದಲ್ಲಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದೀವಿ. 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳ್ತೈತಿ, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಟ್ಟಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಅಡಿಯುತ್ತದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಯಾಕೋಬರು ನಮಗೆ ತಿಳಿಸುವಂತರಾಗಿದ್ದಾರೆ. ಈ ರೀತಿಯಾಗಿ ನಮ್ಮ ಆಶೆ ಪಾಶದಿಂದ ನಾವು ನಮ್ಮ ದೇಹದ ಆಶೆ ಆಗಿರ್ಬೋದು, ನಮ್ಮ ಹಣದ ಆಸೆ ಆಗಿರ್ಬೋದು, ಲೋಕದ ಆಸೆಗಳಿಂದ ನಾವು ಹೋಗಿ ನಮಗೆ ಅದರಿಂದ ಪ್ರಾಣಾಪಾಯ ಆಗುವಷ್ಟು ನಮಗೆ ಸಮಸ್ಯೆಗಳು ಎದುರು ಬಂದಾಗ, ಇದು ದೇವರಿಂದ ಆಯಿತು, ದೇವರೇ ನನ್ನ ಈ ಸ್ಥಿತಿಗೆ ತಂದ್ರು ಅಂತಕ್ಕದ್ದನ್ನು ಯಾವತ್ತೂ ಹೇಳಬಾರದು. ಯಾಕಂದ್ರೆ ದೇವರು ಪಾಪಕ್ಕೆ ಯಾರನ್ನು ಪ್ರೇರೇಪಿಸೋದಲ್ಲ. ಅವರು ಒಳ್ಳೆತನದಿಂದ ಮಾನವನ್ನು ನಡೆಯಬೇಕು, ಅವನನ್ನು ನೀತಿ ಮಾರ್ಗದಲ್ಲಿ ನಡೆಸಬೇಕು, ಅವನು ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಅವರು ಆ ಸಿಂಹಾಸನವನ್ನು ಬಿಟ್ಟು ಈ ಭೂಲೋಕದಲ್ಲಿ ಮಾನವ ರೂಪವಾಗಿ ಧರಿಸಿ ಬಂದಿದ್ದಾರೆ. ಅವರನ್ನು ನಾವು ಯಾತಕ್ಕಾಗಿ ಬಂದಿದ್ದಾರೆ, ಈ ನನ್ನನ್ನು ಯಾತಕ್ಕಾಗಿ ಪ್ರೀತಿ ಮಾಡಿದ್ದಾರೆ ಎಂಬುದನ್ನು ನಾವು ಗ್ರಹಿಸಿಕೊಂಡಾಗ ದೇವರು ನಮ್ಮನ್ನು ಕೂಡ ಅವರು ಪ್ರೀತಿ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ನಮ್ಮನ್ನು ಪಾಪದಿಂದ ತಪ್ಪಿಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಈಗ ನಾವು ಮುಂದುವರಿಸಿ ನೋಡುವಾಗ 2ನೇ ವಚನದಲ್ಲಿ ನಾವು ನೋಡಿಕೊಂಡಿವಿ, ತಿಳುವಳಿಕೆ ಇಲ್ಲದೆ ಕೂರುವುದು ಅಯುಕ್ತ ಎಂಬುದಾಗಿ. ಒಬ್ಬ ಸತ್ಯವೇದದಲ್ಲಿ 20ನೇ ಅಧ್ಯಾಯ 20ನೇ ವಚನದಿಂದ 28ನೇ ವಚನ ತನಕ ನೋಡುವಾಗ ಜಬೆದಯನ ಮಕ್ಕಳು ಅವರ ತಾಯಿ ಯೇಸು ಸ್ವಾಮಿ ಹತ್ರ ಬರ್ತಾರ. ಬಂದು ಯೇಸು ಸ್ವಾಮಿಗೆ ಅಡ್ಡ ಬೀಳ್ತಾರ, ನಮಸ್ಕಾರ ಮಾಡ್ತಾರ. ಅವರಿಗೆ ಏನೇನೆಲ್ಲ ಒಂದು ಭಯಭಕ್ತಿಯ
ತೋರಿಸುವಂಥದ್ದನ್ನ ನಾವು ನೋಡ್ತಾ ಇದೀವಿ ಆ ವಚನದಲ್ಲಿ. ಅಲ್ಲಿ ಬಂದು ಅವ್ರು ಕೇಳ್ತಾ ಇದಾರ, ಏನು ಕೇಳಿಕೊಳ್ಳಬೇಕು, ಸ್ವಾಮಿಯನ್ನು ನಾವು ಏನು ಬೇಡಿಕೊಳ್ಬೇಕು ಅಂತ ಅವರು ಆಲೋಚನೆ ಮಾಡಿಕೊಂಡು ಬಂದಿದ್ರು ಕೂಡ ಅವರ ಒಂದು ಯೋಜನೆ, ಅವರ ಒಂದು ಬೇಡಿಕೆ ಏನೆಂಬುದಾಗಿ ಅವರದೇ ಗೊತ್ತಿಲ್ಲ ಎಂಬುದಾಗಿ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಏನ್ ಕೇಳ್ಕೊಂಡ್ರಿ ನೀವು? ಅವ್ರು ಕೇಳ್ಕೊಳ್ತಾ ಇದಾರ, ಸ್ವಾಮಿ ನನ್ನ ಮಕ್ಕಳನ್ನು ನಿನ್ನ ಎಡಬಲಗಡೆಯಲ್ಲಿ ಕೂಡಿಸಿಕೊಳ್ಬೇಕು ಎಂಬುದಾಗಿ ಕೇಳ್ತಕೊಳ್ತಾರೆ. ಹೀಗೆ ನಾವು ಕೂಡ ಸೇವೆಯಲ್ಲಿ ಇರುವಾಗ, ದೇವರ ಸನ್ನಿಧಿಗೆ ಹೋಗುವಾಗ ನಾವು ಯಾವುದನ್ನು ಬೇಡಿಕೊಳ್ಬೇಕು, ನಾವು ಏನು ಕೇಳಿಕೊಳ್ಬೇಕು ಮುಂದೆ ಆಲೋಚನೆ ಇಲ್ಲದೆ ಆ ಒಂದು ಪ್ರಾರ್ಥನೆ ಕೂಡ ಆಗಿರ್ಬೋದು. ಆ ಪ್ರಾರ್ಥನೆ ಯಾವ ಪ್ರಾರ್ಥನೆ ನಾವು ಮಾಡಬೇಕು, ಯಾವ ಪ್ರಾರ್ಥನೆ ದೇವ್ರು ಕೇಳ್ತಾನ ಅಂತಕ್ಕದನ್ನು ಮೊದಲೇ ಗೊತ್ತಾಗಿಬಿಟ್ಟಿರ್ತೈತಿ ದೇವರಿಗೆ. ನಾವಿನ್ನೂ ಪ್ರಾರ್ಥನೆನೇ ಮಾಡಿರಲಿಲ್ಲ, ಅವಾಗಲೇ ದೂರದಿಂದಲೇ ನಿಮ್ಮ ಆಲೋಚನೆಗಳನ್ನು ನಾನು ಬಲ್ಲವನಾಗಿರ್ತೇನೆ ಎಂಬುದಾಗಿ ಹೇಳಿದಂಥ ದೇವರಿಗೆ ನಮ್ಮ ಪ್ರಾರ್ಥನೆ ನಾವಿನ್ನೂ ಬಾಯಿ ತೆಗೆದಿರಗಲ್ಲ ಆ ಪ್ರಾರ್ಥನೆ ಮಾಡೋದಕ್ಕೆ. ಅದಕ್ಕೂ ಮುಂಚಿತವಾಗಿ ದೇವರಿಗೆ ಗೊತ್ತಾಗ್ಬಿಟ್ಟಿರ್ತೈತಿ, ಇವನು ಇದಕ್ಕೆ ಬರ್ತಾನ, ಇದನ್ನೇ ಕೇಳ್ತಾನ ನೋಡು, ಇವನು ಬುದ್ಧಿ ಇಲ್ಲದೆ ಕೇಳ್ತಾನ, ಇವನು ಜ್ಞಾನವಂತನಾಗಿ ಕೇಳ್ತಾನ ಅಂತಕ್ಕಂಥ ದೇವ್ರಿಗೆ ಗೊತ್ತಿರ್ತೈತಿ. ಹಂಗಾಗಿ ಇವರು ಕೇಳಿಕೊಳ್ಳುವಂಥದ್ದು ಒಂದು ಪದವಿಗಾಗಿ, ಒಂದು ಸ್ಥಾನಕ್ಕಾಗಿ, ಒಂದು ದೊಡ್ಡ ಸ್ಥಿತಿಯನ್ನು ಬಯಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಶಿಷ್ಯರು ಕೇಳುವಂಥದ್ದು ಅಲ್ಲಿ ಪಕ್ಕದಲ್ಲಿದ್ದಂಥ ಶಿಷ್ಯರು ಕೂಡ ಕೇಳಿ ಸಿಟ್ಟುಕೊಳ್ತಾರ. ಏನು ಮಾತಾಡ್ತಾರೆ ಇವರು, ಈ ಸ್ವಾಮಿ ಹತ್ರ ಏನು ಬಂದು ಕೇಳ್ತಾರ ಅಂತಕ್ಕದ್ದು ಅಲ್ಲಿ ಇದ್ದಂಥ ಇನ್ನು ಉಳಿದ ಶಿಷ್ಯರಿಗೆ ಕೂಡ ಸ್ವಲ್ಪ ಬೇಜಾರಾಗ್ತೈತಿ. ಸ್ವಾಮಿ ಅವ್ರ ಮುಂದೆ ಬಂದು ಇವರು ಏನು ಕೇಳ್ಬೇಕನ್ನೋದು ಗೊತ್ತಿಲ್ಲ, ಇಷ್ಟು ದಿನ ಇವರು ಇದ್ದುಕೊಂಡು ಅಂತಕ್ಕದ್ದು ಅಲ್ಲಿ ಬೇಜಾರಾಗುವಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಆ ಶಿಷ್ಯರು ಮುಂದಿನ ದಿನಮಾನಗಳಲ್ಲಿ ಯೇಸು ಸ್ವಾಮಿ ಜಾಡಿನಲ್ಲಿ ನಡೆಯುತ್ತಾ ಬಂದಾಗ ಅನೇಕ ಸ್ವಾಮಿಯವರ ಒಂದು ಗುಣಾತಿಶಯಗಳನ್ನು ಕಂಡುಕೊಂಡು ಲೋಕದಲ್ಲಿ ಅನೇಕ ಸುವಾರ್ಥಕರಾಗಿ ಮಿಷನರಿಗಳಾಗಿ ಸೇವೆ ಮಾಡುವಂಥದ್ದನ್ನು ಮತ್ತು ಯೇಸು ಸ್ವಾಮಿಗಾಗಿ ಏನೇನೆಲ್ಲ ತ್ಯಾಗ ಮಾಡಿದ್ರು ಅಂತಕ್ಕದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗೆ ನಾವು ಮೂಢತನದಿಂದ, ನಾವು ಬುದ್ಧಿಲ್ಲದಿಂದ ಒಂದು ಮಾತುಗಳನ್ನು ಮಾತಾಡಿದ್ರು ಕೂಡ, ಆಲೋಚನೆ ನಮ್ಮಲ್ಲಿ ಇದ್ರೂ ಕೂಡ ಒಂದು ಸಮಯ ಬಂದಾಗ ದೇವರು ನಮಗೆ ಎಚ್ಚರಿಕೆ ಕೊಟ್ಟಾಗ ಅದನ್ನು ನಾವು ಗ್ರಹಿಸಿಕೊಂಡು, ಹೌದಲ್ಲ ಇದು ನಾನು ಮಾಡಿದ ತಪ್ಪು, ನಾನು ಮಾತಾಡಿದ ತಪ್ಪು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಮೊರೆ ಇಟ್ಟು ನಾವು ಕೇಳುವಾಗ ಅವರು ನಮಗೆ ಸುಜ್ಞಾನವನ್ನು ಒದಗಿಸಿ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ 19ನೇ ಅಧ್ಯಾಯ 11ನೇ ವಚನ ನಾವು ಧ್ಯಾನ ಮಾಡಿಕೊಳ್ಳೋಣ. 12ನೇ ವಚನ. ರಾಜನ ರೋಷವು ಸಿಂಹದ ಗರ್ಜನೆ, ಅವನ ದಯೆಯು ಪೈರಿನ ಇಬ್ಬನಿ ಎಂಬುದಾಗಿ. ಇಲ್ಲಿ ನಮ್ಮ ಯೇಸು ಸ್ವಾಮಿಯವರು ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿ ಅವರು ಮಾಡುವಂತ ವ್ಯಾಪಾರ, ಅವರು ಮಾಡುವಂತ ಹೊಲಸತನ, ಆ ದೇವಾಲಯವನ್ನು ಗಲೀಜಾಗಿರುವಂಥದ್ದನ್ನು ನೋಡಿ ಎಲ್ಲ ಮೇಜುಗಳನ್ನು, ಟೇಬಲ್ಗಳನ್ನು, ಪಾರಿವಾಳಗಳನ್ನು ಕಿತ್ತು ಎಸಿತಾರೆ. ಯಾಕಂದ್ರೆ ರಾಜನ ರೋಷವು ಸಿಂಹದ ಗರ್ಜನೆ ಎಂಬುದಾಗಿ ನೋಡ್ತಾ ಇದೀವಿ. ನಮ್ಮ ಸ್ವಾಮಿಯವರು ಕೂಡ ಅವರಿಗೆ ಕೋಪ ಬಂದ್ರು ಕೂಡ ಅವರು ಹೇಗೆ ವರ್ತಿಸಿದ್ರು ಅಂತಂದ್ರೆ ಸಿಂಹದ ಹಾಗೆ ವರ್ತಿಸಿದ್ರು. ಆ ಸಮಯದಲ್ಲಿ ಯಾರು ಬಂದು ಅವರನ್ನ ತಡೆಗಟ್ಟಕ್ಕಾಗಲಿಲ್ಲ. ಯಾಕಂದ್ರೆ ದೇವರ ಆಲಯವು ಅದು ಪರಿಶುದ್ಧವಾಗಿರುವಂತ ಆಲಯ. ಈ ಆಲಯದಲ್ಲಿ ಪ್ರತಿಯೊಬ್ಬರು ಭಯಭಕ್ತಿ ಉಳ್ಳವರಾಗಿ ಬರಬೇಕು, ಒಳ್ಳೆಯದನ್ನೇ ಇಲ್ಲಿ ನಡೆಸಬೇಕೆಂಬುದಾಗಿ ಯೇಸು ಸ್ವಾಮಿಯವರ ಒಂದು ಆಸೆಯಾಗಿತ್ತು. ಆ ರೀತಿಯಾಗಿ ಬಂದು ಅವರು ಆ ದೇವಾಲಯದಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಾಪಾರಿಗಳನ್ನು ಓಡಿಸುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಹಾಗೆ ನಮ್ಮ ಹೃದಯದಲ್ಲಿ ಕೂಡ ಕೆಲವು ಕಲ್ಮಶತನದ ಆಲೋಚನೆಗಳು, ಕೆಟ್ಟ ಯೋಚನೆಗಳು ಬರುವಾಗ ನಾವು ಯೇಸು ಸ್ವಾಮಿ ಅವರು ಬಂದು ನಮ್ಮ ಹೃದಯದ ಕದವನ್ನು ತಟ್ತಾ ಇರ್ತಾರೆ. ಅವರು ನಾನು ಬರ್ತೀನಿ, ಒಳಗೆ ಬಂದು ಅದನ್ನು ಕ್ಲೀನ್ ಮಾಡ್ತೀನಿ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ನೋಡುವಾಗ, ಯಾವನಾದರೂ ನನ್ನ ಶಬ್ದಕ್ಕೆ ಕದವನ್ನು ತೆರೆಯುವುದಾದರೆ ನಾನು ಒಳಗೆ ಬಂದು ಊಟ ಮಾಡ್ತೀನಿ ಎಂಬುದಾಗಿ. ಅವರು ಊಟ ಮಾಡುವಾಗ
ಕುಂದ್ರುವಂತ ಸ್ಥಳ ಹೇಗಿರ್ಬೇಕು? ನಾವು ನರಮನುಷ್ಯರಿಗೆ ಊಟ ಮಾಡುವಂತ ಸ್ಥಳವನ್ನು ಅಷ್ಟು ಸ್ವಚ್ಛವಾಗಿ ಇಟ್ಟುಕೊಂಡು ಒಳ್ಳೆ ಸ್ಥಳದಲ್ಲಿ ನಾವು ಊಟ ಮಾಡ್ತೀವಿ. ಆದರೆ ಈ ಸೃಷ್ಟಿಕರ್ತನಾಗಿರುವಂತ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ಬೇಕು, ಅವರು ಊಟ ಮಾಡ್ಬೇಕಂತಂದ್ರೆ ನಾವು ನಮ್ಮ ಮನಸ್ಸನ್ನು ನಿರ್ಮಲವಾಗಿಯೂ ನಿರ್ದೋಷಿಯುಳ್ಳವರಾಗಿಯೂ ಇಟ್ಟುಕೊಳ್ಬೇಕೆಂಬುದಾಗಿ ಯೇಸುಸ್ವಾಮಿ ಆಸೆ. ಯಾಕಂದ್ರೆ ಜಗತ್ತಿಗಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆತ ನಮ್ಮನ್ನು ಆರಿಸಿಕೊಂಡ್ರು. ಯಾಕಂತಂದ್ರೆ ಎದಕ್ಕಾಗಿ ಆರಿಸಿಕೊಂಡ್ರಂದ್ರೆ ನಾವು ನಿರ್ದೋಷಿಗಳವರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕೆಂಬುದಾಗಿ ನಮ್ಮನ್ನು ಕ್ರಿಸ್ತನಲ್ಲಿ ಅವರು ನಮ್ಮನ್ನು ಆರಿಸಿಕೊಂಡ್ರು. ಹಾಗಾಗಿ ನಾವು ಆತನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಏಕೆ ಕರೆದಿದ್ದಾನೆ, ದೇವರು ನಮ್ಮ ಮೇಲೆ ಏಕೆ ಕೋಪವುಳ್ಳವನಾಗಿರ್ತಾನೆ, ಯಾಕೆ ನಮ್ಮನ್ನ ಗರ್ಜಿಸ್ತಾನೆ, ಯಾಕೆ ನಮ್ಮನ್ನ ಶಿಕ್ಷಿಸ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡವರಾಗಿರುವುದಾದ್ರೆ ಆತನು ಗರ್ಜಿಸುವುದು ಒಳ್ಳೆಯದು, ಆತನು ನಮ್ಮನ್ನು ಪ್ರೀತಿಸುವುದು ಒಳ್ಳೆಯದೆಂಬುದಾಗಿ ನಮಗೆ ಅರ್ಥವಾಗ್ತೈತಿ. ಅದೇ 19ನೇ ಅಧ್ಯಾಯ 12ನೇ ವಚನದಲ್ಲಿ 2ನೇ ಸಾಲಲ್ಲಿ ನಾವು ನೋಡ್ತಿದ್ದೀವಿ, ಅವನ ದಯೆಯು ಪೈರಿನ ಇಬ್ಬನಿಯಂತೆ ಎಂಬುದಾಗಿ ನೋಡ್ತಿದ್ದೀವಿ. ಆ ಯೆರೂಸಲೇಮು ದೇವಾಲಯದಲ್ಲಿ ಇರುವಂತ ಎಲ್ಲ ವ್ಯಾಪಾರಗಳನ್ನು ಓಡಿಸಿ ಹೊರಗೆ ಬರುವಾಗ ಆ ದೇವಾಲಯದಿಂದ ಯೇಸುಸ್ವಾಮಿ ಹೊರಗೆ ಬರುವಾಗ ಅನೇಕ ಕುಷ್ಠರು, ಕುರುಡರು, ಅನೇಕ ರೋಗಿಗಳು ಯೇಸುಸ್ವಾಮಿ ಬಳಿಗೆ ಬಂದು ತಮಗೆ ಆಶೀರ್ವಾದ ಮಾಡಿಸಿಕೊಳ್ಳುವುದಕ್ಕಾಗಿ ಬರುವಂಥದ್ದನ್ನು ನೋಡ್ತೀವಿ. ಅಲ್ಲಿ ಯೇಸುಸ್ವಾಮಿ ದಯೆ ಅವರ ಮೇಲೆ ಇಬ್ಬನಿಯಂತೆ ಸುರಿಯುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ತಗ್ಗಿಸಿಕೊಳ್ಳುವವರಿಗೆ ದೇವರು ಅನೇಕ ಆಶೀರ್ವಾದಗಳನ್ನು ನೀಡುವುದಕ್ಕೆ ಆತನ ಶಕ್ತನಾಗಿರ್ತಾನೆ. ಈ ಕಡೆ ಆತನು ಕೋಪವುಳ್ಳವನಾಗಿ ಗರ್ಜಿಸಿದ್ರು ಕೂಡ ಈ ಒಂದು ಕ್ಷಣದಲ್ಲಿ ಬಂದು ನಿಂತಿರುವಂತ ಪಾಪಿಗಳನ್ನು ನೋಡಿ ಆತನ ದಯೆ ಅಪಾರವಾಗಿ ಸುರಿಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಅಲ್ಲಿ ನಡೆದಿರುವಂತ ಒಂದು ಘಟನೆ ನೋಡುವಾಗ ಸ್ವಾಮಿಯವರಲ್ಲಿ ಎಂಥ ಪ್ರೀತಿ, ಎಂಥ ಕರುಣೆ ಅಂತಕ್ಕದ್ದನ್ನು ನಾವು ನೋಡ್ಬೇಕಾಗಿರ್ತತಿ. ಹಾಗೆ 13ನೇ ವಚನವನ್ನು ನೋಡುವಾಗ, ಜ್ಞಾನಿಹೀನನಾದ ಮಗನು ತಂದೆಗೆ ಹಾನಿ, ಹೆಂಡತಿಯ ತಂಟೆಯು ಹಠತಟನೆ ತೊಟ್ಟುಕ್ಕುವ ಹನಿ ಎಂಬುದಾಗಿ. ನಮ್ಮ ಮಕ್ಕಳಾಗಿರ್ಬೋದು, ಇನ್ನು ಬೇರೆ ಯವನಸ್ಥರಾಗಿರ್ಬೋದು, ನಾವು ಆ ಮಗನು ಜ್ಞಾನಿಯನಾಗಿ ಹೆಡ್ಕೊಂಡ್ರೆ ತಂದೆಗೆ ಹಾನಿ, ಎಲ್ಲದರಲ್ಲಿ ಹಾನಿ. ಯಾವುದರಲ್ಲಿ ಒಂದು ಅವನು ಎಷ್ಟು ದುಡಿತಾನಂದ್ರೂ ಕೂಡ ಲಾಭ ಇಲ್ಲ, ಅವನು ಏನು ತಂದಾಕ್ತಾನಂದ್ರೂ ಸಂತೋಷವಿಲ್ಲ. ಯಾಕಂದ್ರೆ ಅವನು ವರ್ತನೆ ಭಾಳ ಕೆಟ್ಟದಾಗಿರ್ತೈತಿ. ಹಂಗಾಗಿ ತಂದೆಗೆ ಎಲ್ಲದರಲ್ಲಿ ಕೂಡ ಅವಮಾನ, ಅಪಹಾಸ್ಯ ಉಂಟಾಗುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೆಂಡತಿ ಕೂಡ ತಟನೆ ವಟ ಮಾತಾಡುವಂಥ ಹೆಂಡತಿಯು, ಕಿರಿಕಿರಿ ಮಾಡುವಂಥ ಹೆಂಡತಿಯು ಮನೆಯಲ್ಲಿದ್ದರೆ ಅದು ಕೂಡ ತೊಟ್ಟಿಕ್ಕುವ ಹನಿ ಎಂಬುದಾಗಿ ಸೋರ್ತಾ ಇರ್ತೈತಿ. ಮಳೆ ನಿಂತು 3 ತಾಸು ಆದ್ರೂ ಮನೆ ಸೋರೋದು ನಿಂತಿರಾಗಲ್ಲ. ಯಾಕಂದ್ರೆ ಅದು ಸರಿಯಾದ ರೀತಿಯಲ್ಲಿ ಗಟ್ಟಿಮುಟ್ಟಾಗಿರಾಗಲ್ಲ. ಆ ರೀತಿಯಾಗಿರುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಹೀಗೆ ನಾವು ಇನ್ನೊಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 19ನೇ ಅಧ್ಯಾಯ 21ನೇ ವಚನವನ್ನು ನೋಡುವಾಗ, ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ. ನಾವು ಏನೇ ಆಲೋಚನೆ ಮಾಡಿದ್ರು ನಾವು ಹಂಗಾಗ್ಬೇಕು, ನಾವು ಹಿಂಗಾಗ್ಬೇಕು, ನಾವು ಹಾಗಾಗ್ಬೇಕು, ಹೀಗಾಗ್ಬೇಕಂತ ನಾವು ಏನು ಆಲೋಚನೆ ಮಾಡಿದ್ರು ಕೂಡ, ಏನೇನೇ ಸಂಕಲ್ಪಗಳು ಇದ್ರು ಕೂಡ ಅವು ನೆರವೇರಲಾರವು. ಕೊನೆಗೆ ದೇವರ ಆಲೋಚನೆ, ದೇವರ ಸಂಕಲ್ಪವೇ ಈಡೇರುವುದೆಂಬುದಾಗಿ ಈ ಜ್ಞಾನೋಕ್ತಿ ನಮಗೆ ಬೋಧಿಸುವಂಥದ್ದಾಗಿರ್ತೈತಿ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ನೋಡುವಾಗ ಒಬ್ಬ ಮೂಢನ ವಿಷಯದಲ್ಲಿ ನೋಡ್ತಾ ಇದ್ವಿ, ಒಬ್ಬ ರಾಜನ ವಿಷಯದಲ್ಲಿ ನೋಡ್ತಾ ಇದೀವಿ, ಮತ್ತು ಒಬ್ಬ ಹೆಂಡತಿ ವಿಷಯದಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ಈ ಮನುಷ್ಯನು ತಾನು ಏನೇನು ಕಲ್ಪನೆ
ಹೇಳ್ತಾನೋ ಅವೆಲ್ಲ ಈಡೇರ್ಬಿಟ್ರೆ ಅವನ್ನ ಈಡೇರೇ ಇರಗಲ್ಲ. ಆದಿಕಾಂಡದಲ್ಲಿ ಗೋಪುರ ಕಟ್ಟಿ ನಾವು ಇಲ್ಲಿರೋ ಬೇಡ ಭೂಲೋಕದಲ್ಲಿ ಅಂತೇಳಿ ದೊಡ್ಡದಾದಂತ ಗೋಪುರ ಕಟ್ಟಕ್ ಹೋಗ್ತಿದಾರೆ ಮಾನವರು. ಆದ್ರೆ ದೇವರು ಅವರ ಒಂದು ಆಲೋಚನೆ, ಅವರ ಒಂದು ಕಲ್ಪನೆಗಳನ್ನು ತೆಗೆದಾಕಿಬಿಡ್ತಾರೆ. ಯಾಕಂದ್ರೆ ಈ ಮನುಷ್ಯನು ಈ ರೀತಿಯಾಗಿ ಬೆಳೆದ್ರೆ ದೇವರ ಭಯ ಭಕ್ತಿ ಇವರಿಗೆ ಬರೋದಿಲ್ಲ ಎಂಬುದಾಗಿ ಅವರನ್ನು ತಾರುಮಾರು ಮಾಡಿ ಅವರನ್ನು ದೇಶದಲ್ಲಿ ಸಂಚರಿಸುವ ಹಾಗೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಾಗಿ ಇರುವುದರಿಂದ ಈಗ ಇನ್ನೊಂದು ವಚನವನ್ನು ನಾವು ನೋಡ್ಕೊಳ್ಳೋಣ. 23ನೇ ವಚನ, 19ನೇ ಜ್ಞಾನೋಕ್ತಿ 23ನೇ ವಚನ ಅಲ್ಲಿ ಹೇಳ್ತತಿ, ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು ಎಂಬುದಾಗಿ. ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ನಿರೀಕ್ಷೆ ಉಳ್ಳವರಾಗಿ ನಾವು ಇರುವಾಗ ಅಲ್ಲಿ ದೇವರ ಭಯ ನಮಗೆ ಇರುವುದಾದರೆ ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿ ಉಳ್ಳವನು ಕೃತಾರ್ಥನಾಗಿ ನೆಲೆಗೊಳ್ಳುವನು ಎಂಬುದಾಗಿ. ಭಯ ಭಕ್ತಿಯಿಂದ ನಾವು ಜೀವಿಸ್ಬೇಕಂತ ಆ ಜೀವನವು ನಮ್ಮನ್ನು ನೀಟವಾದ ಮಾರ್ಗದಲ್ಲಿ, ಸಮಾಧಾನವಾದ ಮಾರ್ಗದಲ್ಲಿ, ಸಂತೋಷಕರವಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಆತನ ವಾಕ್ಯವು ನಮಗೆ ಕಾಲಿಗೆ ಬೆಳಕಾಗಿ ನಡೆಸುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿರುವಾಗ ಕೊನೆಯದಾಗಿ ಇನ್ನೊಂದು ವಚನ ನಾವು ಓದಿಕೊಂಡು ಬಿಡೋಣ. 28ನೇ ವಚನ, ನೀಚ ಸಾಕ್ಷಿಯು ನ್ಯಾಯವನ್ನು ಗೇಲಿ ಮಾಡುವನು, ದುಷ್ಟರ ಬಾಯಿ ದ್ರೋಹವನ್ನು ಆತುರದಿಂದ ನುಂಗುವುದು. ನಾವು ದೇವರ ಸಮ್ಮುಖದಲ್ಲಿ ನಾವು ಜೀವಿಸುವಂಥವರು, ನಾವು ಭಾನುವಾರ ಚರ್ಚಿಗೆ ಹೋಗುವಂಥವರು, ಸುವಾರ್ತೆ ಸಾರುವಂಥವರು, ಅನೇಕ ಕುಷ್ಠರೋಗಗಳಲ್ಲಿಯೂ ಹೆಚ್ಚಿಗಳ ಮಧ್ಯದಲ್ಲಿ ಸೇವೆ ಮಾಡುವಂಥವರಾಗಿರೋದ್ರಿಂದ ನಮ್ಮ ನಾಲಿಗೆಯು, ನಮ್ಮ ಆಲೋಚನೆಗಳು ಹೇಗಿರಬೇಕೆಂಬುದಾಗಿ ಇದರಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ನೀಚ ಸಾಕ್ಷಿಯು ನ್ಯಾಯವನ್ನು ಗೇಲಿ ಮಾಡುವನು. ನೀಚ ಸಾಕ್ಷಿ ಹೆಂಗಿರ್ತದಂದ್ರೆ ಅವನು ಬಾಯಿ ತೆಗೆದ್ರೆ ಅದನ್ನ ಕೇಳಕ್ಕಾಗೋದಿಲ್ಲ, ಅಷ್ಟ್ರ ಮಟ್ಟಿಗೆ ಆ ನೀಚ ಸಾಕ್ಷಿ ಇರ್ತೈತಿ. ಈ ನೀಚ ಸಾಕ್ಷಿ ಯೇಸು ಸ್ವಾಮಿಗೆ ಶಿಲುಬೆಯಲ್ಲಿ ಹಾಕಿದಂತ ಈ ನೀಚ ಸಾಕ್ಷಿ ಕೊನೆಗೆ ಅದು ಸೋತೋಗ್ಬಿಡ್ತೈತಿ. ನ್ಯಾಯವನ್ನು ಗೇಲಿ ಮಾಡ್ತೈತಿ ಅಂತೆ. ನ್ಯಾಯವಾಗಿದ್ರು ಕೂಡ ಅದನ್ನ ಅಸಹ್ಯ ಮಾಡಿ, ಅದನ್ನ ಗೇಲಿ ಮಾಡಿ, ಅಷ್ಟರ ಮಟ್ಟಿಗೆ ಆತನ ಯಾವ ಪಾಪ ಮಾಡಲಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು ಕೂಡ ಅಲ್ಲಿರುವಂತ ಜನರು ಇಲ್ಲ, ಆತನಿಗೆ ಯಾಕೆ ಶಿಲುಬೆಗೆ ಹಾಕ್ಸತನ್ನ, ಬರಬ್ಬನ್ನು ಬಿಟ್ಟು ಬಿಡು, ಅವನು ಮಹಾಕಳ್ಳ, ಅವನು ದರೋಡಿಕೋರನು, ಅವನನ್ನು ಬಿಟ್ಟು ಬಿಡು, ನಮಗೆ ಯೇಸುವಿನ ಶಿಲುಬೆಗೆ ಹಾಕಿಸ್ಬಿಡು ಅಂತ ಈ ನೀಚ ಸಾಕ್ಷಿಯು ಅಲ್ಲಿ ಶಿಲುಬೆಯ ತನಕ ಹೋದ್ರು ಕೂಡ ಅವರು ಮಾತಾಡುವಂತ ಬಿಡಲಿಲ್ಲ. ದುಷ್ಟರ ಬಾಯಿ ದ್ರೋಹವನ್ನು ಆತುರದಿಂದ ನುಂಗುವುದು ಎಂಬುದಾಗಿ. ಆ ದುಷ್ಟರು ಅವ್ರು ಮಾಡುವಂತ ಆಲೋಚನೆ, ಅವ್ರು ಮಾತಾಡುವಂತ ಮಾತುಗಳು ಭಯಂಕರವಾಗಿರುತ್ತವು. ಹೀಗಾಗಿ ನಾವು ದೇವರ ಸಮ್ಮುಖದಲ್ಲಿ ಇರುವಂತವರಾಗಿರೋದ್ರಿಂದ, ಪರಲೋಕದ ದೇವರನ್ನು ಆರಾಧನೆ ಮಾಡುವವರಾಗಿರೋದ್ರಿಂದ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿಗಳನ್ನು ದೇವರ ಸಮ್ಮುಖದಲ್ಲಿ ಇಟ್ಟು ನಾವು ಪ್ರಾರ್ಥನೆ ಮಾಡುವಂತವರಾಗಿ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತವರಾಗಿ ಜೀವಿಸುವನ. ಈ ಜೂಮ್ ಮೀಟಿಂಗಿನಲ್ಲಿ ಅನೇಕ ಲಾಭದಾಯಕಗಳು ನಮಗಿರುವುದರಿಂದ ದೇವರು ನಮ್ಮನ್ನು ತನ್ನ ಸನಾತನ ಮಾರ್ಗದಲ್ಲಿ ನಡೆಸೋದಕ್ಕೆ ಆತನ ಶಕ್ತನಾಗಿರುತ್ತಾನೆ ಎಂಬುದಾಗಿ ಈ ವಾಕ್ಯವನ್ನು ದೇವರು ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ನಿನ್ನ ಜೀವಳ ವಾಕ್ಯವನ್ನು ನಮಗೆ ಕಲಿಸಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದಿಂದ ಕರ್ತನೆ ಸ್ವಾಮಿ, ನಮ್ಮ ಜೀವನವನ್ನು ನಾವು ಸರಿಪಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಿನಗೆ ಒಳ್ಳೆ ಮೆಚ್ಚುಗೆಯಾಗಿ ಅಪ್ಪ, ನಿನಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಹಾಗೆ ಕರ್ತನೆ ಸ್ವಾಮಿ, ಈ ಜೂಮ್ ಮೀಟಿಂಗ್ ನಲ್ಲಿ ಜಾಯ್ನ್ ಆಗಿರೋ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀವು ಆಶೀರ್ವಾದ ಮಾಡ್ರಿ.
ಅವರ ಆತ್ಮವನ್ನು ನೀವು ಕಾದು ಕಾಪಾಡ್ರಿ, ಅವರ ಪ್ರಾಣ ಆತ್ಮ ಸಿರೆಗಳನ್ನು ನೀವು ಕಾದು ಕಾಪಾಡ್ರಿ. ಹಾಗೆ ಈ ಒಂದು ಸಂಸ್ಥೆಗೆ ಮುಖ್ಯಸ್ಥರಾಗಿರುವಂತ ಎಲ್ಲ ದೈವ ಸೇವಕರುಗಳನ್ನು ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರು ಕರ್ತನೆ ಅನೇಕ ಆತ್ಮಗಳು ನಶಿಸಿ ಹೋಗಬಾರದು, ದಿನ ದಿನ ದೇವರ ವಾಕ್ಯವನ್ನು ಧ್ಯಾನಿಸ್ಬೇಕೆಂಬುದಾಗಿ ಒಳ್ಳೆ ಯೋಜನೆಗಳನ್ನು ಅವರಿಗೆ ನೀನು ಹಾಕಿಕೊಟ್ಟಿದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ತನೆ ಆತ್ಮಗಳು ಆದಾಯ ಆಗ್ಲಿಕ್ಕೆ ನೀನು ಸಹಾಯ ಮಾಡು. ನಿನ್ನ ಸೇವಕರಿಗೆ ದೇಹದಲ್ಲಿ ಆರೋಗ್ಯ ಬಲವನ್ನು ಕೊಡ್ರಿ ಮತ್ತು ಸುವಾರ್ಥಿಕರನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ನಿನ್ನ ಸೇವೆಯಲ್ಲಿ ಪಾಲ್ಗೊಂಡಿರುವಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡ್ರಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮ ಮಹಿಮೆ ಪಡಿಸುತ್ತಾ ನಮ್ಮ ಪ್ರಭು ಗುರು ಒಡೆಯನಾಗಿರುವಂತ ಯೇಸು ಸಮಿತಿನಲ್ಲಿ ಪ್ರಾರ್ಥನೆ ಬೇಡಿಕೊಳ್ತೀವಿ ನನ್ನ ಪರಲೋಕದ ತಂದೆಗೆ. ಆಮೆನ್.